ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ಕರ್ನಾಟಕ ಲೋಕ ಸೇವಾ ಆಯೋಗವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಸದ್ಯವೇ ಲಿಖಿತ ಪರೀಕ್ಷೆ ನಡೆಸಲಿದೆ. ಇದಕ್ಕೆ ಈಗಾಗಲೇ ದಿನಗಣನೆ ಕೂಡ ಆರಂಭವಾಗಿದೆ. ಇವೆರಡು ಗ್ರೂಪ್ ಸಿ ಹುದ್ದೆಗಳಾಗಿದ್ದು ಇದಕ್ಕೆ ಹೇಗೆ ಪರೀಕ್ಷೆ ನಡೆಸಲಾಗುತ್ತದೆ ಎಂಬ ಮಾಹಿತಿಯನ್ನ ಈಗಾಗಲೇ ಪ್ರಕಟಿಸಲಾಗಿರುವ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಈ ಸ್ನೇಹಿತರೆ, ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಈ ಪರೀಕ್ಷೆಯು 2 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಎರಡನೇ ಪ್ರಶ್ನೆ ಪತ್ರಿಕೆಯು 100 ಅಂಕಗಳಿಗೆ ನಿಗದಿಯಾಗಿರುತ್ತದೆ. ಇದು 3 ವಿಭಾಗಗಳನ್ನ ಒಳಗೊಂಡಿರುತ್ತದೆ. ಒಂದು ಸಾಮಾನ್ಯ ಕನ್ನಡ, ಎರಡನೇದು ಸಾಮಾನ್ಯ ಇಂಗ್ಲಿಷ್ ಮತ್ತು ಮೂರನೇದು ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡಕ್ಕೆ 35 ಅಂಕ, ಸಾಮಾನ್ಯ ಇಂಗ್ಲಿಷ್ಗೆ 35 ಅಂಕ, ಕಂಪ್ಯೂಟರ್ ಜ್ಞಾನಕ್ಕೆ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ಗೆ 30 ಅಂಕ ನಿಗದಿಯಾಗಿರುತ್ತದೆ. 30 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ಪ್ರತಿ ಪ್ರಶ್ನೆಗೆ 1 ಅಂಕ ನಿಗದಿಯಾಗಿರುತ್ತದೆ. ಸ್ನೇಹಿತರೆ, ಈ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯ ಬಹಳ ಸುಲಭವಾಗಿರುತ್ತೆ ಅಂತ ಬಹಳಷ್ಟು ಅಭ್ಯರ್ಥಿಗಳು ಭಾವಿಸ್ತಾರೆ. ಏಕೆಂದ್ರೆ ಅವರು ಪ್ರತಿನಿತ್ಯ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಯಾವ್ದಾದ್ರು ಅಭ್ಯಾಸ ನಡೆಸಲು ಕಂಪ್ಯೂಟರ್ ಬಳಸ್ತಾ ಇರ್ತಾರೆ. ಹೀಗೆ ಕಂಪ್ಯೂಟರ್ ಬಳಕೆ ಮಾಡ್ತಾ ಇರೋದ್ರಿಂದ ಈ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ 30 ಪ್ರಶ್ನೆಗಳ ಪರೀಕ್ಷೆಯನ್ನ ನಾನು ಸುಲಭವಾಗಿ ಬರೀಬಹುದು ಅಂತ ಅನ್ಕೊಂಡಿರ್ತಾರೆ. ಇದು ಖಂಡಿತ ತಪ್ಪು. ಏಕೆಂದ್ರೆ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡೋದು ಬೇರೆ, ಕಂಪ್ಯೂಟರ್ ನ ಥಿಯರಿಟಿಕಲ್ ಆಗಿ ತಿಳ್ಕೊಳ್ಳೋದು ಬೇರೆ. ಹಾಗಾಗಿ ನಾವು ಇದು ಪರೀಕ್ಷೆ ಹೇಗಿರುತ್ತದೆ ಎಂಬುದನ್ನ ನೋಡಿದಾಗ, ಅಂದ್ರೆ ಈ ಹಿಂದೆ ನಡೆದ ಪರೀಕ್ಷೆಗಳನ್ನ ಹೇಗಿರುತ್ತದೆ ಎಂಬುದನ್ನ ನೋಡಿದಾಗ ಇದರ ಮಹತ್ವ ನಮಗೆ ಗೊತ್ತಾಗ್ತದೆ. ಸ್ನೇಹಿತರೆ, ನಾವು ಕಂಪ್ಯೂಟರ್ ಗೂಗಲ್ ನಲ್ಲಿ ಬೆಳಗಿಂದ ಸಂಜೆವರೆಗೂ ಸರ್ಚ್ ಮಾಡ್ತಾ ಇರ್ತೀವಿ, ಬೇಕಾಗಿದ್ದನ್ನು ಹುಡುಕ್ತಾ ಇರ್ತೀವಿ. ಆದ್ರೆ ಗೂಗಲ್ ಫಾರ್ಮ್ ಅಂದ್ರೆ ಏನು ಅಂತ ಕೇಳಿದಾಗ ನಮಗೆ ಸ್ವಲ್ಪ ಗೊಂದಲ ಆಗೋದು ಸಹಜ. ಹಾಗಾಗಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಏನು 30 ಅಂಕಗಳಿಗೆ ನಿಗದಿಯಾಗಿರ್ತಲ್ಲ ಈ ಪರೀಕ್ಷೆಯನ್ನ ನಾವು ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಸ್ನೇಹಿತರೆ, ಈಗ PDO ಹುದ್ದೆಗಳಿಗೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಬುದನ್ನ ನಾವು ಬೇಕಾದ್ರೆ ನೋಡ್ಬೋದು. KPSC ವೆಬ್ಸೈಟ್ ನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಇದು ಗ್ರೂಪ್ ಸಿ ಯ ಹುದ್ದೆಗೆ ಸಂಬಂಧಿಸಿದ ಪರೀಕ್ಷೆ ಆಗಿರೋದ್ರಿಂದ ಗ್ರೂಪ್ ಸಿ ಯ ಹುದ್ದೆಗಳಿಗೆ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂಬುದನ್ನು ನೋಡಿ. ನಿಮ್ಗೆ ಗೊತ್ತಿರ್ಬೋದು, ಆಯೋಗದ ವೆಬ್ಸೈಟ್ ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಎಂಬ ವಿಭಾಗವಿದೆ. ಅಲ್ಲಿ ಹೋದಾಗ ನಮ್ಗೆ ಏನು ಗ್ರೂಪ್ ಸಿ ಯ ಹಿಂದಿನ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನ ನಾವು ನೋಡ್ಬೇಕು ಸಾಧ್ಯ. ನಮಗೆ ಬೇಕಾಗಿರೋದು ಪೇಪರ್ 2 ಅಂದ್ರೆ 2ನೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದ್ದು. ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ. ಇಲ್ಲಿ ಸ್ನೇಹಿತರೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂಬುದನ್ನು ನೋಡ್ಕೊಂಡ್ರೆ ನಮಗೆ PDO ಹುದ್ದೆಗಳಲ್ಲಿ ಕೂಡ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಎಂಬುದು ಸ್ಪಷ್ಟವಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಪ್ರಶ್ನೆ ಪತ್ರಿಕೆಯನ್ನ ತೋರಿಸ್ತಾ ಇದ್ದೀನಿ. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ನೀಡಿರ್ತಾರೆ. ಒಟ್ಟು 30 ಪ್ರಶ್ನೆಗಳಿಗೆ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ 30 ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕಾಗುತ್ತದೆ. ಇದನ್ನ ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸುವ PDO ಪರೀಕ್ಷೆಯಲ್ಲಿ ಈ 30 ಪ್ರಶ್ನೆಗಳನ್ನ ಮೊದಲಿಗೆ ಕೇಳಿರ್ತಾರೆ. ಸ್ನೇಹಿತರೆ, ಇನ್ನು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅಂದ್ರೆ ಸದ್ಯವೇ ನಡೆಯುವ ಪರೀಕ್ಷೆ ಅಂದ್ರೆ ಅಕ್ಟೋಬರ್ 27ರಂದು ನಿಗದಿಯಾಗಿದೆ. ಈ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳುತ್ತಾರೆ? ಇದೇ ಮೊದಲ ಬಾರಿಗೆ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತಿದೆ. ಹೀಗಾಗಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ನಮಗೆ ಲಭ್ಯವಿಲ್ಲ. ಆದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಹಿಂದೆ ಗ್ರೂಪ್ ಸಿ ಯ ಹುದ್ದೆಗಳಿಗೆ ನಡೆಸಿದ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಎಂಬುದನ್ನ ನೋಡಲು ಸಾಧ್ಯ. ನಿಮ್ಗೆ ಗೊತ್ತಿರಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಳೆದ ಜುಲೈನಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆ, ಇದು ಗ್ರೂಪ್ ಸಿ ಯ ಹುದ್ದೆಗೆ ಪರೀಕ್ಷೆ ನಡೆಸಿತ್ತು. ಈ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಎಂಬುದನ್ನು ನೋಡಬಹುದು. ಈ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಲಭ್ಯವಿಲ್ಲ, ಆದ್ರೆ ಹೊರಗಡೆ ಸಿಗತ್ತೆ, ನೀವು ಅದನ್ನು ನೋಡ್ಕೊಳ್ಬಹುದು. ನನ್ನ ಹತ್ರ ಇದೆ ಒಂದು ಪ್ರಶ್ನೆ ಪತ್ರಿಕೆ, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೋಡಿ. ಮೊದಲಿಗೆ ಸಾಮಾನ್ಯ ಕನ್ನಡ, ನಂತರ ಸಾಮಾನ್ಯ ಇಂಗ್ಲಿಷ್,
ಕೊನೆಯಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಎಂಬುದನ್ನ ತೋರಿಸ್ತಾ ಇದ್ದೀವಿ. ಇವುಗಳನ್ನ ನೋಡ್ಕೊಳ್ಳಿ, ಎಷ್ಟು ಕಠಿಣವಾಗಿರುತ್ತೆ ಎಂಬುದಕ್ಕೆ ಇದು ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ ಸ್ನೇಹಿತರೆ. ಯಾಕೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನಾನು ಈ ಹಿಂದೆ ಹೇಳಿದೆ ಎಂಬುದು ನಿಮ್ಗೆ ಅರ್ಥವಾಗ್ತದೆ. ಸ್ನೇಹಿತರೆ, ನೀವು ಕಂಪ್ಯೂಟರ್ ಕೋರ್ಸ್ ಮಾಡಿರಿ ಅಥವಾ ಒಂದು ವಿಷಯವಾಗಿ ಕಂಪ್ಯೂಟರ್ ಅಭ್ಯಾಸ ನಡೆಸಿದ್ರು ಕೂಡ ಈ ಪರೀಕ್ಷೆಗೋಸ್ಕರ ನೀವು ಕಂಪ್ಯೂಟರ್ಗೆ ಸಂಬಂಧಿಸಿದ ಬೇಸಿಕ್ ಮಾಹಿತಿಯ ಮೇಲೆ ಒಂದ್ಸತಿ ಕಣ್ಣಾಡಿಸೋದು ಒಳ್ಳೇದು. ಇದಕ್ಕೆ ನೀವೇನು ಪುಸ್ತಕಗಳನ್ನು ಹೊಡ್ಕೊಂಡು ಹೋಗ್ಬೇಕಾಗಿಲ್ಲ. ಇದು ಆನ್ಲೈನ್ ನಲ್ಲಿ ಉಚಿತವಾಗಿ ಸರ್ಕಾರದ ವೆಬ್ಸೈಟ್ಗಳಲ್ಲಿ, ವಿವಿಧ ವೆಬ್ಸೈಟ್ಗಳಲ್ಲಿ ಉಚಿತವಾಗಿ ಲಭ್ಯವಿದೆ. ಅವುಗಳನ್ನ ನೀವು ನೋಡ್ಕೊಂಡ್ರೆ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ನೋಡ್ಕೊಳ್ಬಹುದು ಸ್ನೇಹಿತರೆ. ಹಾಗಾದ್ರೆ ಯಾವೆಲ್ಲ ವೆಬ್ಸೈಟ್ ನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಪುಸ್ತಕಗಳು ಉಚಿತವಾಗಿ ದೊರೆಯುತ್ತವೆ ನೋಡೋಣ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ನಿಮಗೆ. ಮೊದಲಿಗೆ ಕನ್ನಡದಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಪರೀಕ್ಷೆಗೆ ಉತ್ತರ ಬರೆಯಲು ಕನ್ನಡದಲ್ಲಿ ಮಾಹಿತಿ ಇದ್ರೆ ಒಳ್ಳೇದಿತ್ತು ಅಂತ ಅನ್ಸಿದ್ರೆ ಕನ್ನಡದಲ್ಲಿ ಎಲ್ಲಿ ಪುಸ್ತಕ ದೊರೆಯುತ್ತೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಗೂಗಲ್ಗೆ ಹೋಗಿ ಕಂಪ್ಯೂಟರ್ ನಾಲೆಡ್ಜ್ PDF ಕನ್ನಡ ಅಂತ ಕೊಡಿ. ಅವಾಗ ನಿಮ್ಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಒಂದು ಲಿಂಕ್ ವೆಬ್ಸೈಟ್ ಫಸ್ಟಿಗೆ ಓಪನ್ ಆಗತ್ತೆ. ಕಂಪ್ಯೂಟರ್ ನಾಲೆಡ್ಜ್ PDF ಕನ್ನಡ ಅಂತ ಕೊಟ್ರೆ ನೀವು ಸರ್ಚ್ ಅಲ್ಲಿ, ನೀವು ಇಲ್ಲಾಂದ್ರೆ ನೇರವಾಗಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವೆಬ್ಸೈಟ್ಗೆ ಹೋಗಿ ಕೂಡ ಈ PDF ಪುಸ್ತಕವನ್ನು ನೋಡ್ಬೋದು. ಇಲ್ಲಾಂದ್ರೆ ನೇರವಾಗಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ಈ ಪುಸ್ತಕ ನಿಮಗೆ ಲಿಂಕ್ ಸಿಗತ್ತೆ. ನೋಡಿ ಸ್ನೇಹಿತರೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಪ್ರಾಕ್ಟೀಸ್ ಹ್ಯಾಂಡ್ ಬುಕ್ ಕಂಪ್ಯೂಟರ್ ಬೇಸಿಕ್ಸ್ ಅಂತಿದೆ. ಈ ಪುಸ್ತಕದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕಂಪ್ಯೂಟರ್ ಬೇಸಿಕ್ಸ್ ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕನ್ನಡದಲ್ಲಿ ನೀಡಲಾಗಿದೆ. ನೋಡಿ ಎಷ್ಟು ಅಧ್ಯಾಯಗಳಿವೆ ಎಂಬುದನ್ನು ನೋಡಿ. ಒಟ್ಟು 36 ಅಧ್ಯಾಯಗಳಲ್ಲಿ ನಿಮಗೆ ಬೇಸಿಕ್ ನಾಲೆಡ್ಜ್ ಅನ್ನ ನೀಡಿದ್ದಾರೆ, ಅದು ಕನ್ನಡದಲ್ಲಿ. ಇದು ನೀಡಿರುವುದು ಯಾರು ಅಂತಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾಗಾಗಿ ನಿಮ್ಗೆ ಯಾವುದೇ ಬೇಡ, ಇದು ಸರ್ಕಾರಿ ವೆಬ್ಸೈಟ್ ಆಗಿದ್ರಿಂದ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು, ಅದನ್ನ ನೀವು ಅಭ್ಯಾಸ ನಡೆಸಬಹುದು. ಇನ್ನು ನಾನು ಹಿಂದಿನ ಈ ವಿಡಿಯೋ ಒಂದರಲ್ಲಿ ಹೇಳಿದ ಹಾಗೆ ಆಡಳಿತ ತರಬೇತಿ ಸಂಸ್ಥೆ, ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತ ತರಬೇತಿ ಸಂಸ್ಥೆ ಕೂಡ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಒಂದು ಉಚಿತವಾದ ಪುಸ್ತಕವನ್ನ ನಮಗೆ ಕೊಟ್ಟಿದೆ. ಅದನ್ನು ಪಡೆಯಲು ನಾವೇನ್ ಮಾಡ್ಬೇಕು ಅಂತಂದ್ರೆ ಆಡಳಿತ ತರಬೇತಿ ಸಂಸ್ಥೆಯ ವೆಬ್ಸೈಟ್ಗೆ ಹೋಗ್ಬೇಕು. ಅಲ್ಲಿ ಪ್ರಕಟಣೆಗಳಲ್ಲಿ ನಮ್ಗೆ ಕೈಪಿಡಿಗಳು ಅಂತ ಇದೆ, ನೀವು ನೋಡಿರ್ಬೋದು. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಆದ್ರೂ ಮತ್ತೊಮ್ಮೆ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ವಿಜುವಲ್ ಗೈಡ್ ಫಾರ್ ಕಂಪ್ಯೂಟರ್ ಬೇಸಿಕ್ ಅಂತ ಇದೆ. ಇದು ಇಂಗ್ಲಿಷ್ ನಲ್ಲಿದೆ. ಇದನ್ನ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಬಹುದು ಸ್ನೇಹಿತರೆ. ಬಹಳ ಉಪಯುಕ್ತವಾದ ಪುಸ್ತಕ ಇದು. ನಿಮ್ಗೆ ಚಿತ್ರದೊಂದಿಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇದು ಕೂಡ ಒಂದು ಅತ್ಯುತ್ತಮವಾದ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಮಾಹಿತಿ ನೀಡುವ ಕೈಪಿಡಿಯಾಗಿದೆ ಸ್ನೇಹಿತರೆ. ಇನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ 2 ಉಪಯುಕ್ತವಾದ ಕೈಪಿಡಿಗಳನ್ನ ಪ್ರಕಟಿಸಿದೆ. ಅವುಗಳನ್ನ ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ ಸ್ನೇಹಿತರೆ. ನೀವು ಗೂಗಲ್ ಸರ್ಚ್ ಅಲ್ಲಿ ಕಂಪ್ಯೂಟರ್ ನಾಲೆಡ್ಜ್ PDF ಕನ್ನಡ ಅಂತ ಕೊಟ್ರೆ ಎರಡನೇ ಲಿಂಕ್, ಒಂದು ಮೊದಲಿಗೆ ನಾನು ಹೇಳಿದಾಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಂಕ್ ಸಿಗತ್ತೆ. ಎರಡನೇ ಲಿಂಕು ಚಾಣಕ್ಯ ಕಣಜದ್ದು ಸಂಬಂಧಿಸಿದ ಹಾಗೆ ವೆಬ್ಸೈಟಿನ ಲಿಂಕು. ಇಲ್ಲಿ ನಮಗೆ ಏನು ಅಂದ್ರೆ ಕಂಪ್ಯೂಟರ್ ಕೈಪಿಡಿ ನೋಟ್ಸ್ ಕನ್ನಡದಲ್ಲಿ ಅಂತ ಒಂದು PDF ಸಿಗತ್ತೆ. ಇದು ಆಕ್ಚುಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಲ್ಲಿ ಇದೆ. ಅದನ್ನ ಹುಡುಕಿ ಪಡೆಯೋದು ಸಮಯ ತೆಗೆದುಕೊಳ್ಳೋದ್ರಿಂದ ನಾವು ಇಲ್ಲೇ ನೇರವಾಗಿ ಈ PDF ಅನ್ನ ಪಡೆದುಕೊಳ್ಬಹುದು ಸ್ನೇಹಿತರೆ. ಇದು ಬಹಳ ಉಪಯುಕ್ತವಾದ, ನೋಡ್ತಾ ಇದ್ದೀರಲ್ಲ ನೀವು ವೆಬ್ಸೈಟ್ ಸ್ನೇಹಿತರೆ, ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಕಂಪ್ಯೂಟರ್ ಕೈಪಿಡಿ ಕನ್ನಡದಲ್ಲಿ ಎಂಬುದ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಕೈಪಿಡಿ ಓಪನ್ ಆಗುತ್ತೆ. ಸುದೀಪ್ತಿ ಎಂಬ ಕೈಪಿಡಿ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿಯೇ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡಲಾಗಿದೆ. ಅದು ಚಿತ್ರ ಸಹಿತ ನೀಡಿದ್ದಾರೆ ನೋಡಿ. ಇದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ನಾಲ್ಕನೆಯದಾಗಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಇದೆಯಲ್ಲ, DSERT, ಇಲ್ಲಿ ಕೂಡ ನಮಗೆ ಒಂದಿಷ್ಟು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಸಾಮಗ್ರಿಗಳು, ಅಧ್ಯಯನ ಸಾಮಗ್ರಿಗಳು ದೊರೆಯುತ್ತೆ.
ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದೇನೆ. ಇಲ್ಲಿ ತರಬೇತಿ ಮಾಡ್ಯೂಲ್ಗಳು ಅಂತ ಇದೆಯಲ್ಲ, ಆನ್ಲೈನ್ ಸೇವೆಗಳು, ಅಲ್ಲಿ ತರಬೇತಿ ಮಾಡ್ಯೂಲ್ಗಳು ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಡಿಜಿಟಲ್ ಸ್ಕಿಲ್ಸ್ ಅಂತ ಒಂದು ಇದು ಸಿಗತ್ತೆ ಮೇಲ್ಗಡೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ, ನಾನೀಗ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಏನು ತರಗತಿಗಳಿಗೆ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ತರಗತಿಗಳಿಗೆ ಯಾವ ರೀತಿ ಕಂಪ್ಯೂಟರ್ನ ಕಲಿಸ್ಬೇಕು ಅನ್ನೋ ಮಾಹಿತಿಗೋಸ್ಕರ ಇದನ್ನ ಅಧ್ಯಯನ ಸಾಮಗ್ರಿಯನ್ನ ಮಾಡಿಟ್ಟಿದ್ದಾರೆ. ಇದನ್ನ ನಾವು ನಮ್ಮ ಅಭ್ಯಾಸಕ್ಕೆ ಬಳಸ್ಕೊಳ್ಬಹುದು. ಇಂಟರ್ನೆಟ್ ಪರಿಚಯ ಅಂತ ನಾನು ಕ್ಲಿಕ್ ಮಾಡಿದೆ ಅಂದ್ರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ 2 ಭಾಷೆಯಲ್ಲಿ ನಮಗೆ ಜ್ಞಾನವನ್ನ ಒದಗಿಸುವ ಕೆಲಸವನ್ನ ಮಾಡಿದ್ದಾರೆ. ಸೊ ಇದನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ನಡೆಸಬಹುದು. ಸ್ನೇಹಿತರೆ, ಕೇವಲ ಗ್ರೂಪ್ ಸಿ ಯ ಹುದ್ದೆಗಳಿಗೆ ನಡೆಸಲಾಗುವ ಪರೀಕ್ಷೆಯಲ್ಲಿ ಮಾತ್ರ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಿರೋದಿಲ್ಲ. ಇದೇ ರೀತಿಯಾಗಿ ಬ್ಯಾಂಕ್ ನಲ್ಲಿನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ, ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ IPBS ನೇಮಕ ಮಾಡಿಕೊಳ್ಳುವಾಗ ಕೂಡ ಈಗ ಒಂದು ಕಂಪ್ಯೂಟರ್ ಅನ್ನೋ ವಿಷಯವಾಗಿ ಅಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಹೀಗಾಗಿ ಈ ಪರೀಕ್ಷೆಗಳಿಗೆ ಅಧ್ಯಯನ ನಡೆಸುವವರು ಕೂಡ ಈ ಅಧ್ಯಯನ ಸಾಮಗ್ರಿಯನ್ನ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ನಡೆಸಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಈ ಉಚಿತವಾಗಿ ದೊರೆಯುವ ಕೈಪಿಡಿಗಳು ಲಭ್ಯವಾಗಲಿಲ್ಲ, ಯಾವುದೋ ಡೌನ್ಲೋಡ್ ಆಗಲಿಲ್ಲ, ಈ ಪುಸ್ತಕ ಬೇಕಾಗಿತ್ತು ಡೌನ್ಲೋಡ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಇಮೇಲ್ ಐಡಿನ ನಮ್ಮ ಕಮೆಂಟ್ ನಲ್ಲಿ ಹಾಕಿ, ನಾ ಖಂಡಿತ ನಿಮಗೆ ಇಮೇಲ್ ಮೂಲಕ ಆ PDF ಅನ್ನ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ. ಸ್ನೇಹಿತರೆ, ನೀವಿನ್ನು ಕಂಪ್ಯೂಟರ್ಗೆ ಸಂಬಂಧಿಸಿದ ಯಾವುದೇ ಕೋರ್ಸ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯಾವ್ದಾದ್ರು ಕೋರ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಎಲ್ಲಾ ನೇಮಕಾತಿ ಸಂದರ್ಭದಲ್ಲೂ ಕಂಪ್ಯೂಟರ್ ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಅವಶ್ಯ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾದದ್ದು ಅವಶ್ಯವಾಗ್ತದೆ. ಸ್ನೇಹಿತರೆ, ಈ ವಿಡಿಯೋ PDO ಮತ್ತು VAO ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಉಪಯುಕ್ತವಾಗಿದೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಪರೀಕ್ಷೆಗೆ ಸಂಬಂಧಿಸಿದ, ಉದ್ಯೋಗ ಜಗತ್ತಿಗೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.